ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕೀರ್ತಿ ಚೇತನ್ ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡಗಳನ್ನು ಬೆಳೆಸೋದ್ರ ಬಗ್ಗೆ ಸಂಪೂರ್ಣವಾಗಿರೋ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾವು ಕೈತೋಟದಲ್ಲಿ ಹೆಚ್ಚು ಹೂಗಳನ್ನು ಪಡಿಬೇಕು ಅಂತ ಅಂದರೆ ದಾಸವಾಳ ಗಿಡಗಳನ್ನು ಜಾಸ್ತಿ ಬೆಳೆಸಬೇಕು. ಯಾಕೆ ಅಂತ ಅಂದರೆ ದಾಸವಾಳ ಗಿಡಗಳು ಎಲ್ಲ ಸೀಸನ್ನಲ್ಲಿ ಸಹ ಹೂಗಳನ್ನು ಕೊಡುತ್ತೆ. ಜೊತೆಗೆ ಇದಕ್ಕೆ ಹೆಚ್ಚಿನ ಆರೈಕೆ ಏನು ಬೇಕಾಗೋದಿಲ್ಲ. ದಾಸವಾಳ ಗಿಡಗಳಲ್ಲಿ ಹೈಬ್ರಿಡ್ ವೆರೈಟಿಗಳಿಗಿಂತ ನಾಟಿ ವೆರೈಟಿಗಳಲ್ಲಿ ಡಿಸೀಸಸ್ಗಳು ತುಂಬ ಕಮ್ಮಿ, ಜೊತೆಗೆ ಹೂಗಳು ಜಾಸ್ತಿ ಬಿಡ್ತಾ ಹೋಗುತ್ತೆ. ಯಾವ ಯಾವ ವೆರೈಟಿ ಬೇಕಾದರೂ ಇವಾಗ ನಾಟಿ ದಾಸವಾಳಗಳಲ್ಲೇ ಸಿಗತ್ತೆ. ಒಂದು ಕಟ್ಟಿಂಗ್ಸಲ್ಲಿ ಕೂಡ ಇವುಗಳನ್ನು ಗ್ರೋ ಮಾಡೋದು ತುಂಬ ಈಸಿ. ಹೈಬ್ರಿಡ್ ಗಿಡಗಳನ್ನು ನೀವು ನರ್ಸರಿಯಿಂದ ತಂದಿದ್ದಾದ್ರೂ ಅದನ್ನು ಬೆಳೆಸೋದು ಕಷ್ಟ, ಜೊತೆಗೆ ಅದಕ್ಕೆ ಡಿಸೀಸಸ್ಗಳು ಜಾಸ್ತಿ. ಕಟ್ಟಿಂಗ್ಸಲ್ಲಿ ಗ್ರೋ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದರೆ ನಾಟಿ ವೆರೈಟಿಗಳು ನಮಗೆ, ಅದರಲ್ಲೂ ನಗರಗಳಲ್ಲಿ ಇರೋರಿಗೆ ನಾಟಿ ವೆರೈಟಿಗಳು ಸಿಗೋದು ಕಡಿಮೆ. ಬಟ್ ಸಿಕ್ಕಿದ್ರೆ ಸಾಧ್ಯವಾದಷ್ಟು ನಾಟಿ ವೆರೈಟಿಯ ದಾಸವಾಳ ಗಿಡಗಳನ್ನು ಬೆಳೆಸೋದಕ್ಕೆ ಟ್ರೈ ಮಾಡಿ. ಮೊದಲನೇದು, ದಾಸವಾಳ ಗಿಡಗಳಿಗೆ ತುಂಬ ಹೆಚ್ಚು ಬಿಸಿಲು ಬೇಕು. ಹೆಚ್ಚು ಅಂತ ಅಂದರೆ 5 ರಿಂದ 6 ಗಂಟೆಗಳ ಟೈಮು ಅದಕ್ಕೆ ಬಿಸಿಲು ಚೆನ್ನಾಗಿ ಬೀಳ್ತಾ ಇರಬೇಕು. ಆವಾಗ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ, ಹೂಗಳು ಕೂಡ ಹೆಚ್ಚು ಬೀಳುತ್ತೆ. ಜೊತೆಗೆ ಎಷ್ಟು ಸನ್ಲೈಟ್ ಚೆನ್ನಾಗಿರುತ್ತೆ, ಗಿಡ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಪೆಸ್ಟ್ ಅಟ್ಯಾಕ್ಗಳು ಕೂಡ ಕಡಿಮೆ ಆಗುತ್ತೆ. ಯಾವಾಗ ನಾವು ನೆರಳಲ್ಲಿ ಹೈಬಿಸ್ಕಸ್ ಪ್ಲಾಂಟ್ನ ಬೆಳೆಸ್ತೀವಿ ಆಗ ಅದು ಜಾಸ್ತಿ ಅದಕ್ಕೆ ಮಿಲಿ ಬಗ್ಸ್ಗಳು ಅಟ್ಯಾಕ್ ಆಗುತ್ತೆ. ವೈಟ್ ಮಿಲಿ ಬಗ್ಸ್ಗಳು ಬಂತು ಅಂದರೆ ಯಾವ ರೀತಿ ಆ್ಯಕ್ಷನ್ ತಗೋಬೇಕು ಅಂತ ಈಗ ಹೇಳ್ತೀನಿ. ದಾಸವಾಳ ಗಿಡಗಳಿಗೆ ತುಂಬ ಜಾಸ್ತಿ ಅಟ್ಯಾಕ್ ಆಗೋದು ಈ ರೀತಿಯ ವೈಟ್ ಮಿಲಿ ಬಗ್ಸ್ಗಳು. ಅದು ಬಿಟ್ಟರೆ ಬ್ಲ್ಯಾಕ್ ಕಲರ್ ಏನಿನಂತ ಅಫಿಡ್ಸ್ಗಳು. ಇವುಗಳು ಕಂಟ್ರೋಲ್ ಆಗಬೇಕಂತಂದರೆ ನೀವು ಆರ್ಗ್ಯಾನಿಕ್ ವೇನಲ್ಲಿ ಟ್ರೈ ಮಾಡಿದ್ರೆ, ಅಫ್ಕೋರ್ಸ್ ನಮ್ಮ ಚಾನಲಲ್ಲಿ ಇದೆ ಆಲ್ರೆಡಿ, ಗೋಮೂತ್ರವನ್ನು ಸಿಂಪಡಣೆ ಮಾಡಬಹುದು. ಗೋಮೂತ್ರ ಸಿಗ್ತಾ ಇಲ್ಲ ಅಂತ ಅಂದರೆ ಬೇವಿನ ಎಣ್ಣೆಯನ್ನು ಸಹ ಸಿಂಪಡಣೆ ಮಾಡಬಹುದು. ಗೋಮೂತ್ರವನ್ನು ಸುಮಾರು 1 ಲೀಟರ್ಗೆ 100 ml ಅಷ್ಟು ಗೋಮೂತ್ರವನ್ನು ಬೆರೆಸ್ಕೊಂಡು ಸ್ಪ್ರೇ ಮಾಡಬಹುದು. ಅದು ಇಲ್ಲ ಅಂತ ಅಂದರೆ 1 ಲೀಟರ್ ನೀರಿಗೆ 2.5 ml ಅಷ್ಟು ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೂ ಸಹ ಈ ರೀತಿಯ ಮಿಲಿಬಗ್ಸ್ ಮತ್ತು ಅಫಿಡ್ಗಳು ಯಾವುದೇ ರೀತಿಯ ಪೆಸ್ಟ್ ಅಟ್ಯಾಕ್ ಇದ್ರೂ ಸಹ ಸರಿ ಮಾಡ್ಕೊಳ್ಬಹುದು. ಗೋಮೂತ್ರವನ್ನು ಸಿಂಪಡಣೆ ಮಾಡೋದ್ರಿಂದ ನಮಗಾಗೋ ಬೆನಿಫಿಟ್ ಏನು ಅಂತ ಅಂದರೆ, ನಾವು ಒಂದು ಕೀಟನಾಶಕದ ಜೊತೆಗೆ ಗೊಬ್ಬರವನ್ನು ಸಹ ಗಿಡಗಳಿಗೆ ಕೊಟ್ಟೋ ಹಾಗೆ ಆಗುತ್ತೆ. ಗಿಡದ ಓವರಾಲ್ ಗ್ರೋತು ಚೆನ್ನಾಗಾಗುತ್ತೆ, ಅದರಿಂದ ಪೆಸ್ಟ್ ಅಟ್ಯಾಕ್ ಕೂಡ ಕಡಿಮೆ ಆಗುತ್ತೆ. 2 in 1 ಬೆನಿಫಿಟ್ನ ಗೋಮೂತ್ರವನ್ನು ಸಿಂಪಡಣೆ ಮಾಡೋದ್ರಿಂದ ಪಡಿಬಹುದು. ನೆಲದಲ್ಲಿ ಗಿಡ ಬೆಳೆಸುವವರು ಯಾವ ರೀತಿ ಬೇಕಾದರೂ ಬೆಳೆಸಿದ್ರೂ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಅವ್ರಿಗೆ ಗೊಬ್ಬರದ ರಿಕ್ವೈರ್ಮೆಂಟೇ ಇರೋದಿಲ್ಲ. ಆದರೆ ಪಾಟಲ್ಲಿ ಬೆಳೆಸುವಾಗ ಹೂವನ್ನ ಕಟ್ ಮಾಡ್ಕೊಂಡಾದಮೇಲೆ ಸಾಧ್ಯವಾದಷ್ಟು ಟ್ರಿಮ್ ಮಾಡ್ತಾ ಇರಿ. ಆಗ ಗಿಡ ಹೈಟಲ್ಲಿ ಹೋಗ್ದೇನೆ ಬುಷಿಯಾಗಿ ಬೆಳ್ಕೊಳ್ಳುತ್ತೆ. ಜೊತೆಗೆ ನಿಮ್ಮ ಹತ್ರ ಯಾವ ಕಾಂಪೋಸ್ಟ್ ಇರುತ್ತೆ, ವರ್ಮಿ ಕಾಂಪೋಸ್ಟ್ ಅಥವಾ ಹಸುವಿನ ಗೊಬ್ಬರ ಯಾವ ಕಾಂಪೋಸ್ಟ್ ಇರುತ್ತೆ ಅದನ್ನು ಕೊಡಬಹುದು. ಅದು ಯಾವುದೂ ಇಲ್ಲ ಅಂತಂದರೆ ನಮ್ಮ ಚಾನಲಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಇದೆ. ಅಲ್ಲಿ ಸಿಗೋ ಯಾವ ಲಿಕ್ವಿಡ್ ಫರ್ಟಿಲೈಸರನ್ನು ಸಹ ನೀವು ಇದಕ್ಕೆ ಗಿಡಗಳಿಗೆ ಕೊಡಬಹುದು. NPK ರಿಚ್ ಇರುವಂತಹ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಟ್ಟಷ್ಟು ಚೆನ್ನಾಗಿ ಹೂಗಳು ಜಾಸ್ತಿ ಬಿಡುತ್ತೆ. ಇದು ನೋಡಿ, ನಮ್ಮ ಅಮ್ಮನ ಮನೆಯಲ್ಲಿ ನೆಲದಲ್ಲಿ ಇರೋಂತಹ ದಾಸವಾಳ ಗಿಡ ಎಷ್ಟು ಚೆನ್ನಾಗಿ ಬುಡ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ. ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಅಥವಾ ಬೇಸಿಗೆಯಲ್ಲಿ ನೀರು ಸ್ಪೆಷಲ್ ಕೇರು ಏನೂ ಇಲ್ಲ. ಭೂಮಿಯಲ್ಲಿರುವಂತಹ ಸಾರವನ್ನು ಇಟ್ಕೊಂಡು ಚೆನ್ನಾಗಿ ಬೆಳ್ಕೊಂಡಿದೆ. ಆದರೆ ನಾವು ಪಾಟ್ಗಳಲ್ಲಿ ಬೆಳೆಸುವಾಗ ಎಕ್ಸ್ಟ್ರಾ ಕೇರ್ನ ತಗೊಳ್ಬೇಕಾಗತ್ತೆ. ಹಾಗೆ ಕಟ್ಟಿಂಗ್ಸನ್ನು ಯಾವ ರೀತಿ ಬೆಳೆಸಬೇಕು ಅಂತ ನೆಕ್ಸ್ಟ್ ನಿಮಗೆ ತಿಳಿಸ್ತಾ ಇದ್ದೀನಿ. ಕಟ್ಟಿಂಗ್ಸನ್ನು ಬೆಳೆಸುವಾಗ ಯಾವಾಗಲೂ ಕಟ್ಟಿಂಗ್ ಸೈಜ್ ಒಂದು ಪೆನ್ಸಿಲ್ನ ಸೈಜ್ ಅಷ್ಟಾದರೂ ಮಿನಿಮಮ್ ಇರಬೇಕು. ಅದಕ್ಕಿಂತ ಸಣ್ಣ ಕಟ್ಟಿಂಗ್ಸನ್ನು ಬೆಳೆಸೋದಕ್ಕೆ ಟ್ರೈ ಮಾಡಬೇಡಿ, ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಟ್ಲೀಸ್ಟ್ ಅದು ಒಂದು ಪೆನ್ಸಿಲ್ ಸೈಜ್ ಅಷ್ಟಾದ್ರೂ ದಪ್ಪ ಇರಬೇಕು. ಅಷ್ಟು ದೊಡ್ಡ ಕಟ್ಟಿಂಗ್ಸನ್ನು ತಗೊಳ್ಳಿ. ಆಮೇಲೆ ಅದರ ಎಂಡ್ ಯಾವಾಗಲೂ ಆ ರೀತಿ ಸಿಗದ ಹಾಗೆ ಇರಬಾರ್ದು. ಎಂಡಲ್ಲಿ 45 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಆಗಿರಬೇಕು. ಯಾಕೆ 45 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡಬೇಕು ಅಂತ ಅಂದರೆ, 45 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡಿದಾಗ ನೀರು ಹಾಕಿದ್ರೆ ಸರಾಗವಾಗಿ ಇಳಿದು ಹೋಗುತ್ತೆ. ಜೊತೆಗೆ ಆ ಕಟ್ ಮಾಡಿರುವಂಥ ಗಾಯ ಬೇಗನೆ ಹೀಲ್ ಆಗುತ್ತೆ. ಅದು ಬಿಟ್ಟು ಬೇರೆ ಯಾವುದೇ ಆ್ಯಂಗಲಲ್ಲಿ ನಾವು ಕಟ್ ಮಾಡಿದ್ರೆ ಕಟ್ ಮಾಡಿದಂತಹ ಜಾಗ ಡ್ರೈ ಆಗೋದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ಅದರ ಬಡ್ಸು ಕೊಳೆತು ಹೋಗುವಂಥ ಚಾನ್ಸಸ್ ಇರುತ್ತೆ. ನೀರು ನಿಂತು ಕಟ್ಟಿಂಗ್ಸೇ ಕೊಳೆತು ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಯಾವಾಗಲೂ 45 ಡಿಗ್ರಿ ಆ್ಯಂಗಲಲ್ಲಿ ಇಲ್ಲಿ ತೋರಿಸಿರೋ ರೀತಿ ಕಟ್ಟಿಂಗನ್ನು ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟು
ಸಾಯಿಲು ಬರೀ ಮಣ್ಣಲ್ಲೇ ಸಾಕು ರೀ. ಬರೀ ಮಣ್ಣಲ್ಲಿ ತುಂಬ ಈಸಿಯಾಗಿ ದಾಸವಾಳ ಗಿಡಗಳನ್ನು ಬೆಳೆಸ್ಕೊಳ್ಬಹುದು. ಇದಕ್ಕೆ ಎಕ್ಸ್ಟ್ರಾ ಸ್ಪೆಷಲ್ ಆಗಿರುವಂತಹ ಯಾವುದೇ ಪಾಟಿಂಗ್ ಮಿಕ್ಸ್ನ ಅವಶ್ಯಕತೆ ಇಲ್ಲ. ಆದರೆ ಆ ಮಣ್ಣು ತುಂಬ ವೆಲ್ ಡ್ರೈನ್ ಆಗಿರಬೇಕು. ನೀರು ನಿಂತ್ಕೊಂಡು ಅದು ಗಿಡಗಳು ಕೊಳೆತು ಹೋಗೋ ರೀತಿ ಇರಬಾರ್ದು. ನೀರು ನಿಲ್ಲದೆ ಇರುವಂತಹ ಯಾವುದೇ ಮಣ್ಣಾದ್ರೂ ಸಹ ದಾಸವಾಳ ಗಿಡಗಳನ್ನ ಬೆಳೆಸಬಹುದು. ಒಂದ್ ವೇಳೆ ನಿಮ್ಮ ಹತ್ರ ಇರೋ ಮಣ್ಣು ಅಂಟು ಮಣ್ಣಾಗಿದ್ರೆ ಅದಕ್ಕೆ ಮರಳು, ಕೋಕೋಪೀಟ್ ಅಥವಾ ಭತ್ತದ ಹೊಟ್ಟು, ಮರದ ಹೊಟ್ಟು ಯಾವುದನ್ನಾದ್ರೂ ಮಿಕ್ಸ್ ಮಾಡಿಕೊಂಡು ಅದು ನೀರು ನಿಲ್ಲದೆ ಇರೋ ಹಾಗೆ ಅದನ್ನ ರೆಡಿ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ನಿಮ್ಮ ಹತ್ರ ಯಾವುದಾದ್ರೂ ಕಾಂಪೋಸ್ಟ್ ಇದ್ರೆ ಒಂದು ಮುಷ್ಟಿಯಷ್ಟು ಹಾಕಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಬಹುದು. ಗೊಬ್ಬರ ಇಲ್ಲ ಅಂದ್ರೂ ಸಹ ಬರೀ ಮಣ್ಣಿನಲ್ಲೇ ತುಂಬ ಈಸಿಯಾಗಿ ದಾಸವಾಳ ಗಿಡಗಳನ್ನು ಬೆಳೆಸ್ಕೊಳ್ಬಹುದು. ಕಟ್ಟಿಂಗನ್ನು ನಡುವಾಗ ಆ ಮಣ್ಣು ಲೂಸ್ ಸಾಯಿಲ್ ಇರುತ್ತಲ್ಲ ಅದ್ರ ಮೇಲೆ ಜಸ್ಟ್ ಹಾಗೇನೆ ಪ್ರೆಸ್ ಮಾಡಿ ನಡಿ. ಆ ಕಟ್ಟಿಂಗಿಗೆ ಚೆನ್ನಾಗಿ ಬೆಳಕು ಬೀಳಬೇಕು. 1-2 ದಿನ ಚೆನ್ನಾಗಿ ಬೆಳಕು ಬೀಳುವಂತಹ ನೆರಳಿನ ಜಾಗದಲ್ಲಿ ಇಡಿ. ಅದಾದ ನಂತರ ಸ್ವಲ್ಪ ಎಳೆ ಬಿಸಿಲು ಬೀಳುವಂತಹ ಜಾಗದಲ್ಲಿ ಸಹ ಇಡಬಹುದು. ಚೆನ್ನಾಗಿ ಗಿಡ ಚಿಗುರಿ ಎಲೆಗಳು ಬಂದಾಗ ನಿಧಾನಕ್ಕೆ ಅದನ್ನು ಬಿಸಿಲಿಗೆ ಶಿಫ್ಟ್ ಮಾಡ್ಕೊತಾ ಬನ್ನಿ. ನೆರಳಲ್ಲಿಟ್ಟ ಗಿಡನ ಸಡನ್ ಆಗಿ ಬಿಸಿಲಿಗೆ ಶಿಫ್ಟ್ ಮಾಡಿದಾಗ ಎಲೆಗಳು ಉದುರು ಹೋಗಿ ಗಿಡ ಬಾಡಿ ಹೋಗುವಂತಹ ಚಾನ್ಸಸ್ ಇರುತ್ತೆ. ಮಣ್ಣಿನಲ್ಲಿ ಗಿಡ ನೆಟ್ಟಿದಾದ್ಮೇಲೆ ಒಂದು ಸ್ವಲ್ಪ ಬುಡವನ್ನು ಟೈಟಾಗಿ ಒತ್ತಿ ಗಾಳಿಗೆ ಬಿದ್ದೋಗದೆ ಇರೋ ರೀತಿ ಹೀಗೆ ಮಾಡೋದ್ರಿಂದ ಇಷ್ಟು ಮಾಡಿದ್ರೆ ಸಾಕು, ಒಂದೊಳ್ಳೆ ಕಟ್ಟಿಂಗು ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಇಷ್ಟು ಫಾಲೋ ಮಾಡಿದ್ರೆ ಕಟ್ಟಿಂಗ್ಸನ್ನು ಈಸಿಯಾಗಿ ರೀಗ್ರೋತ್ ಮಾಡಬಹುದು. ನಾಟಿ ಗಿಡಗಳನ್ನು ರೀಗ್ರೋತ್ ಮಾಡೋದು ತುಂಬ ಈಸಿ, ಆದರೆ ಹೈಬ್ರಿಡ್ ಗಿಡಗಳು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡಬೇಕಾಗತ್ತೆ. ಅದಾಗಿ ಒಂದು 15 ಡೇಸ್ಗೆಲ್ಲ ಹೊಸ ಎಲೆಗಳು ಬರುತ್ತೆ. ಅದಾಗಿ 1 ಮಂತಲ್ಲೆಲ್ಲ ಸಣ್ಣ ಸಣ್ಣ ಎಲೆಗಳು ಬಂದು ನಾಟಿ ಗಿಡದಲ್ಲಾದರೆ ಆಲ್ ಸೀಸನ್ ಫ್ಲವರ್ಸ್ ಆಗ್ತಾ ಇರುತ್ತೆ. ಮೊಗ್ಗಾಗಿ ಹೂ ಬಿಡೋದನ್ನು ನೀವು ನೋಡಬಹುದು. ಇದು ಆ್ಯಕ್ಚುಲಿ ನಮ್ಮ ಅತ್ತಿಗೆ ನೋಡಿ, ಒಂದು ಕ್ರಿಯೇಟಿವ್ ಮೈಂಡ್ ಅಂತ ಅಂದರೆ ಎಕ್ಸ್ಟ್ರಾ ಪಾಟೇ ಇರಬೇಕು, ಏನೂ ಬೇಕು ಅನ್ನೋಂಥದ್ದಿಲ್ಲ. ಗೊಬ್ಬರ ಸುಮ್ಮನೆ ಮಣ್ಣಲ್ಲಿ ನಟ್ಬಿಟ್ರೆ ಗೊಬ್ಬರ ಎಲ್ಲ ಆಚೆ ಈಚೆ ಹೋಗಿಬಿಡತ್ತಲ್ವ. ನೋಡಿ, ಅವರು ಒಂದು ಸಣ್ಣ ಕಾರ್ಡ್ಬೋರ್ಡ್ ಶೀಟಿನ ಒಂದು ಬಾಕ್ಸ್, ಅದು ಆ ಬಾಕ್ಸಲ್ಲೇ ಪುದೀನ ಸೊಪ್ಪು ಹಾಕಿದ್ರು. ಅದರಲ್ಲೇ ಸೈಡಲ್ಲಿ ನಟ್ಟಿದಂಥ ಇದು ದಾಸವಾಳದ ಕಟ್ಟಿಂಗ್ ಇದು. ಸೊ ನಾವು ಗಿಡಗಳನ್ನು ಬೆಳೆಸುವಂತಹ ಒಂದು ಮನಸ್ಥಿತಿ ನಮಗಿರಬೇಕು, ಒಂದು ಆಸಕ್ತಿ ಇರಬೇಕಷ್ಟೇ. ಆಸಕ್ತಿ ಇತ್ತು ಅಂತ ಅಂದರೆ ನಮಗೆ ಅದು ಪ್ರಕೃತಿ ಕೂಡ ಸಪೋರ್ಟ್ ಮಾಡುತ್ತೆ. ನಾವು ಬೆಳೆಸೋದಕ್ಕೆ ಟ್ರೈಯೇ ಮಾಡ್ದೇನೆ ಅಯ್ಯೋ ನಾನು ನಟ್ರೆ ಬದುಕೋಲ್ಲ ಅಂತಂದರೆ ಅದು ರಾಂಗ್ ಆಗುತ್ತೆ ಅಲ್ವಾ. ಓಕೆ, ನೆಕ್ಸ್ಟು ದಾಸವಾಳ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ಬೋದು ಅಂತ ಹೇಳಿದ್ನಲ್ಲ. ಈ ವಿಡಿಯೋದ ಕೊನೆಯಲ್ಲಿ ನಾನು ಅದರ ಲಿಂಕನ್ನು ಶೇರ್ ಮಾಡಿರ್ತೀನಿ, ನೋಡಿ ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡಿ. ಇದಿಷ್ಟನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ತುಂಬ ಈಸಿಯಾಗಿ ದಾಸವಾಳ ಗಿಡಗಳನ್ನು ಬೆಳೆಸಬಹುದು. ಒಂದು ಕ್ವಿಕ್ ರೀಕ್ಯಾಪ್ ಬಂದುಬಿಡ್ತೀನಿ ಹಾಗೆಯೇ. ದಾಸವಾಳ ಗಿಡಕ್ಕೆ ಕನಿಷ್ಠ 5ರಿಂದ 6 ಅವರು ಬಿಸಿಲು ಬೇಕಾಗುತ್ತೆ. ಬಿಸಿಲಲ್ಲಿ ತುಂಬ ಚೆನ್ನಾಗಿ ಗಿಡ ಗ್ರೋ ಆಗುತ್ತೆ. ಯಾವಾಗ ಪಾಟಲ್ಲಿರುವ ಮಣ್ಣು ಡ್ರೈ ಆಗಿರುತ್ತೆ ಆವಾಗ ಮಾತ್ರ ಅದಕ್ಕೆ ನೀರನ್ನು ಕೊಡಿ. ಇದು ಯಾವಾಗಲೂ ಹೂ ಬಿಡುವಂತಹ ಗಿಡ ಆಗಿರೋದ್ರಿಂದ ಗೊಬ್ಬರದ ಅವಶ್ಯಕತೆ ಹೆಚ್ಚೇ ಇರುತ್ತೆ. ಹಾಗಾಗಿ ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ಸಾಲಿಡ್ ಫರ್ಟಿಲೈಸರ್ ಯಾವುದಾದ್ರೂ ಪರವಾಗಿಲ್ಲ, NPK ಜಾಸ್ತಿ ಇರುವಂತಹ ಫರ್ಟಿಲೈಸರ್ಗಳನ್ನು ಕೊಡಿ. ಕಟ್ಟಿಂಗ್ಸನ್ನು ಗ್ರೋ ಮಾಡುವಾಗ 45 ಡಿಗ್ರಿ ಆ್ಯಂಗಲಲ್ಲಿ ಕಟ್ಟಾಗಿರುವಂತಹ ಕಟ್ಟಿಂಗ್ಸನ್ನು ಗ್ರೋ ಮಾಡಿ. ಅದು ಕನಿಷ್ಠ ಒಂದು ಪೆನ್ಸಿಲ್ ಸೈಜಿನಷ್ಟಾದ್ರೂ ದಪ್ಪ ಇರಬೇಕು, ಅಂತಹ ಕಟ್ಟಿಂಗ್ಸನ್ನು ತಗೊಳ್ಳಿ. ಸಾಧ್ಯವಾದಷ್ಟು ನೀರು ನಿಲ್ಲದೆ ಇರುವಂತಹ ಒಂದು ಒಳ್ಳೆಯ ಪಾಟಿಂಗ್ ಸಾಯಿಲನ್ನು ರೆಡಿ ಮಾಡಿಕೊಂಡು ಅದರಲ್ಲಿ ಗ್ರೋ ಮಾಡಿ. ಪಾಟಲ್ಲಿ ಗಿಡ ಬೆಳೆಸ್ತಾ ಇದ್ದರೆ ಅದರ ತುದಿಯನ್ನು ಆವಾಗವಾಗ ಟ್ರಿಮ್ ಮಾಡ್ತಾ ಇರಿ. ಇದರಿಂದಾಗಿ ಹೊಸ ಚಿಗುರು ಬಂದು ಗಿಡ ಬುಷಿಯಾಗಿ ಬೆಳ್ಕೊಳ್ಳುತ್ತೆ. ಪೆಸ್ಟ್ ಕಂಟ್ರೋಲ್ಗಾಗಿ ನೀಮ್ ಆಯಿಲ್ ಮತ್ತು ಗೋಮೂತ್ರವನ್ನು ಸ್ಪ್ರೇ ಮಾಡಬಹುದು. ನೀಮ್ ಆಯಿಲ್ ಆದರೆ 1 ಲೀಟರ್ಗೆ 2.5 ml ತಗೊಳ್ಳಿ. ಗೋಮೂತ್ರ ಆದರೆ 1 ಲೀಟರ್ಗೆ 100 ml ತಗೊಳ್ಳಿ. ಗೋಮೂತ್ರವನ್ನು ಪೆಸ್ಟ್ ಕಂಟ್ರೋಲ್ಗೆ ಸಹ ಬಳಸಬಹುದು, ಪೆಸ್ಟಿಸೈಡ್ ಆಗಿ, ಜೊತೆಗೆ ಗೊಬ್ಬರವಾಗಿ ಸಹ ಬಳಸಬಹುದು. ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ, ನೋಡಿ. ಯಾವುದೇ ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಸಹ ಗಿಡಗಳಿಗೆ ಕೊಡಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಮಾಡಿದ್ರೆ ನಾವು ತುಂಬ ಈಸಿಯಾಗಿ ಮನೆಯಲ್ಲಿ ಪಾಟಲ್ಲೇ ದಾಸವಾಳ ಗಿಡಗಳನ್ನು ಬೆಳೆಸ್ಕೊಳ್ಬಹುದು, ಹೆಚ್ಚು ಹೂಗಳನ್ನು ಪಡಿಬಹುದು. ಆಲ್ಮೋಸ್ಟ್ ಎಲ್ಲ ವಿಚಾರನ ಕವರ್ ಮಾಡಿದ್ದೀನಿ ಅನ್ಕೊತೀನಿ. ಇನ್ನೇನಾದರೂ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆ ಗಾರ್ಡನ್ಗೆ ರಿಲೇಟೆಡ್ ಆಗಿರುವಂತಹ ಯಾವುದೇ ಕಂಟೆಂಟ್ಗಾಗಿ ಚಾನೆಲ್ನ ವಿಸಿಟ್ ಮಾಡಿ.
ತುಂಬ ಗಾರ್ಡನ್ ರಿಲೇಟೆಡ್ ಟಾಪಿಕ್ಗಳು ಇದೆ. ಒಳ್ಳೆ ರೀತಿಯ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಗಾರ್ಡನ್ ರಿಲೇಟೆಡ್ ಕಂಟೆಂಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.